ಜನರಿಗೆ ಅನುಕೂಲ ಆಗಬೇಕಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಇದೀಗ ಜನರ ಪ್ರಾಣಕ್ಕೆ ಕುತ್ತು ತರುವಂತಿದೆ. ಆ ಭಾಗದ ಜನರು ಓವರ್ ಬ್ರಿಡ್ಜ್ ಇಲ್ಲದೆ ನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ. ಕಣ್ಮುಂದೆ ಇರೋ ಊರನ್ನ 3 ಕಿಲೋಮೀಟರ್ ಸುತ್ತಾಡಿ ತಲುಪಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಾರವಾರ ಹೊರಭಾಗದ ಜನರಿಗೆ ಹೈವೇ ಟೆನ್ಷನ್. ಓವರ್ ಬ್ರಿಡ್ಜ್ ನಿರ್ಮಿಸುವಂತೆ ಸಾರ್ವಜನಿಕರ ಆಗ್ರಹ. ಓವರ್ ಬ್ರಿಡ್ಜ್ ಇಲ್ಲದೆ ಈ ಭಾಗದ ಜನರು ನಿತ್ಯ ಪರದಾಡ್ತಿದ್ದಾರೆ. ಅಲ್ಲದೆ ಅರ್ಧಂಬರ್ಧ ಕಾಮಗಾರಿಯಿಂದ ಜನರು ಜೀವ ಕೈಲಿಡಿದು ಓಡಾಡುವಂತಾಗಿದೆ. ಈ ಎಲ್ಲ ದೃಶ್ಯ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಿಂದ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ 66 ಕೋಡಿಬಾಗ ಬಳಿ ಕಂಡುಬಂದಿದೆ. ಕಾರವಾರ ನಗರದಿಂದ ಕಾಳಿ ಸೇತುವೆವರೆಗೆ ಹೈವೇ ನಿರ್ಮಾಣ ಮಾಡಲಾಗಿದೆ. ಒಂದು ಕಡೆ ಸಮುದ್ರ ಮತ್ತು ಶಿಕ್ಷಣ ಸಂಸ್ಥೆ, ಇನ್ನೊಂದು ಕಡೆ ಜನರ ವಾಸ. ಹೀಗಾಗಿ ರಸ್ತೆ ನಿರ್ಮಾಣದ ವೇಳೆ ಜನರಿಗೆ ಅಗತ್ಯವಿರುವ ಓವರ್ ಬ್ರಿಡ್ಜ್ ನಿರ್ಮಿಸಿಕೊಡಿ ಅಂತ ಸ್ಥಳೀಯರು ಮನವಿ ಮಾಡಿದ್ರು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೇಗಾದರೂ ಮಾಡಿ ಒಂದು ಓವರ್ ಬ್ರಿಡ್ಜ್ ನಿರ್ಮಿಸಿ ರಸ್ತೆ ಅಪಘಾತ ತಪ್ಪಿಸಿ ಜನರ ಜೀವ ಕಾಪಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲೂ ಬೆಳಕು ಚೆಲ್ಲಲಾಗಿದೆ. ತೀರಾ ಆ ಸೈಡಿಂದ ಹೋಗ್ಬೇಕಾಗ್ತದೆ. ಕೋಡಿಭಾಗದಿಂದ 2 ಕಿಲೋಮೀಟರ್ ತನಕ ಹೋಗ್ತಾ ಇರ್ತದೆ. ಕಡೆಗೆ ಈಜ್ ಆಗಿದ್ರು ಪಾಪ ದೋಣಿ ಮೀನು ಅಂತ ಕರ್ಕೊಂಡಿದ್ರು, ಮುಟ್ಟಿ ಆಗಿದ್ರು, ಯಾವ್ದು ಗಾಡಿ ಬರ್ತಂದು ಗೊತ್ತಾಗುದಿಲ್ಲ. ಒಂದೊಂದು ಸೈಡ್ ಈಗ ಸುಮಾರು ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಇಲ್ಲಿ ಒಂದು ಆಮೆ ಕೂಡ ಈ ಸೈಡ್ ಆ ಸೈಡಿಗೆ ಹೋಗಿ ಮಾಡಿದ್ರು ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅದು ತುಂಬಾ ಕಷ್ಟ ಆಗ್ತಿದೆ ನಮ್ಗೆ. ಇಲ್ಲಿ ಓವರ್ ಬ್ರಿಡ್ಜ್ ಮಾಡ್ಕೊಂಡು ತಹಶೀಲ್ದಾರ್ ಎಲ್ಲ ನೋಡ್ಕೊಂಡು ಹೋಗಿದ್ರು. ಅಲ್ಲಿ ಇಲ್ಲಿ ಕಂಬ ಹಾಕೊಂಡು ಎಲ್ಲ ಇದ್ ಮಾಡಿದ್ರು. ನಾವು ತಿಳ್ಕೊಂಡ್ರು ಆಗ್ತದೆ ಅನ್ಕೊಂಡು. ಈಗ ಅದನ್ನ ಸ್ಟಾಪ್ ನಿಲ್ಲಿದೆ. ಈಗ ಏನ್ ಮಾಡ್ತಾರ ಅಂತ ಗೊತ್ತಾಗಲ್ಲ ಗೌರ್ಮೆಂಟ್ ಸರ್. ಇನ್ನು ಜನರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ NHAI ಅವರು ಓವರ್ ಬ್ರಿಡ್ಜ್ ನಿರ್ಮಿಸಲು ಮುಂದಾಗಿದ್ರು. ಕಾಮಗಾರಿ ವೇಳೆ ಸರ್ವಿಸ್ ರಸ್ತೆಯಲ್ಲಿ ಓವರ್ ಬ್ರಿಡ್ಜ್ ಕಂಬ ನಿರ್ಮಿಸಿ ಅರ್ಧಕ್ಕೆ ಬಿಟ್ಟಿದ್ರು. ಇದರಿಂದಾಗಿ ಸಾಕಷ್ಟು ರಸ್ತೆ ಅಪಘಾತಗಳು ಸಂಭವಿಸಿವೆ. ಒಂದು ಬದಿಯಲ್ಲಿ ಕಾರವಾರದ ಕೋಡಿಬಾಗ, ಸರ್ವೋದಯ ನಗರ, ಇನ್ನೊಂದು ಬೀದಿಯಲ್ಲಿ ಮೀನುಗಾರಿಕೆಗೆ ಕಡಲ ತೀರ, ಸಾಲು ಸಾಲು ಶಿಕ್ಷಣ ಸಂಸ್ಥೆಗಳಿವೆ. ಈ ಎರಡು ಬದಿಯಲ್ಲಿ ಸರ್ವಿಸ್ ರಸ್ತೆ ಇದ್ರೂ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಲು ಜನರು ಕಿಲೋಮೀಟರ್ ಸುತ್ತುವಂತ ಪರಿಸ್ಥಿತಿ ಎದುರಾಗಿದೆ. ಆ ಬ್ಯಾರಿಗೇಡ್ ದಾಟ್ಕೊಂಡ್ ಬರ್ಬೇಕಂದ್ರೆ ಹಾರಿ ಏನನ್ನು ಸಾಹಸ ಮಾಡಿ ಬರ್ಬೇಕು. ಹಂಗ್ ಮಾಡ್ಬೇಕಂದ್ರೆ ಅಪಘಾತನೂ ಆಗುತ್ತೆ. ಓವರ್ ಬ್ರಿಡ್ಜ್ ಮಾಡಿ ಕಂಬ ಅಲ್ಲಿ ಹಾಕಿದ್ದಾರೆ. ಇನ್ನೂ ಕೂಡ ಯಾವ್ದು ಬ್ರಿಡ್ಜ್ ಆಗ್ಲಿಲ್ಲ, ಓವರ್ ಬ್ರಿಡ್ಜ್ ಆಗ್ಲಿಲ್ಲ, ಖಾಲಿ ಕಂಬ ಅಷ್ಟೇ ಇದೆ ಅಲ್ಲಿ. ಇನ್ನು ತನಕ ಏನೂ ಆಗ್ಲಿಲ್ಲ. ಒಟ್ನಲ್ಲಿ ಓವರ್ ಬ್ರಿಡ್ಜ್ ನಿರ್ಮಾಣದ ಕಾಮಗಾರಿ ಅರ್ಧಕ್ಕೆ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಏನಾದರೂ ಓವರ್ ಬ್ರಿಡ್ಜ್ ನಿರ್ಮಿಸಿಕೊಡಿ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.